ರಾಜೀವ್ ಸಂಘ ವಿವರಿಸಿದ್ದಾರೆ. ಅವರಿಗೆ ವೇದಿಕೆಯ ಕಡೆಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಇದೀಗ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರು ಅತ್ಯಂತ ಪ್ರೀತಿಪೂರ್ವಕವಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ವೀರಪ್ಪ ಮೊಯ್ಲಿ ಸಾಹೇಬರು ಜೋರಾದ ಚಪ್ಪಾಳೆಯೊಂದಿಗೆ ನೀವೆಲ್ಲರೂ ಕೂಡ ಅವರನ್ನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಹೇಳ್ತಾರೆ. ಪ್ರೀತಿಯ ಬಂಧುಗಳೇ, ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಮಾಧ್ಯಮಗಳು ನಾನಾ ವಿಶ್ಲೇಷಣೆಯನ್ನ ಹಲವು ಬಾರಿ ಮಾಡ್ತಾ ಇರ್ತದೆ. ಕೆಲವೊಮ್ಮೆ ಅನ್ನರಾಮಯ್ಯ ಅಂತ, ಕೆಲವೊಮ್ಮೆ ಯುದ್ಧರಾಮಯ್ಯ ಅಂತ. ಅವರು ಸಂಸತ್ತಿನ ಸದನದಲ್ಲಿ ನಿಂತು ಕನ್ನಡದ ಪಾಠ ಮಾಡಿದಾಗ ಕನ್ನಡ ರಾಮಯ್ಯ ಅಂತ, ಹಾಗೆ ಆರ್ಥಿಕ ತಜ್ಞ ರಾಮಯ್ಯ ಅಂತ, ಹೀಗೆ ಅನೇಕ ರೀತಿಯ ವಿಶ್ಲೇಷಣೆಗಳನ್ನ ಮಾಧ್ಯಮಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಮಾಡ್ತಾ ಇರುತ್ತೆ. ಆದ್ರೆ ನಮಗೆಲ್ಲರಿಗೂ ನೆನಪಿದೆ, ಸಿದ್ದರಾಮಯ್ಯನವರ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆಯನ್ನ ಮಾಡ್ತಾ ಆ ಬಳ್ಳಾರಿಯ ಕಡಿಯೂರಿನಿಂದ ನಡೆದಿದ್ರು. ಬಹುಶಃ ಇವತ್ತು ದೇವನಹಳ್ಳಿಯಲ್ಲಿ ಮತ್ತೆ ವೀರಪ್ಪ ಮೊಯ್ಲಿ ಸಾಹೇಬರ ಜೊತೆಗೆ ಗಾಂಧೀಜಿಯವರ ಹೆಸರಿನಲ್ಲಿ ಗಾಂಧಿ ಯಾತ್ರೆ ಮಾಡೋದಕ್ಕಾಗಿ ಈ ಸಭೆಗೆ ಬಂದಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಅವರನ್ನ ಈ ಸಭೆಯ ಕಡೆಯಿಂದ ಜೋರಾದ ಚಪ್ಪಾಳೆಯೊಂದಿಗೆ ನೀವು ಅವರನ್ನ ಸ್ವಾಗತಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಇದೀಗ ಈ ಸಭೆಯನ್ನ ಉದ್ದೇಶಿಸಿ ಮಾಜಿ ಕೇಂದ್ರ ಮಂತ್ರಿಗಳಾದಂಥ ರೆಹಮಾನ್ ಖಾನ್ ಸಾಹೇಬರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ. ಮೂಲತಃ ಮಂಡ್ಯದ KRPT ಸಾಹೇಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಸೇವೆ ಸಲ್ಲಿಸಿದವರು, ಭಾರತ ಸರ್ಕಾರದ ಮಾಜಿ ಮಂತ್ರಿಗಳಾಗಿದ್ದಂಥವರು, ರಾಜ್ಯಸಭಾ ಉಪಸಭಾಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸಾಹೇಬರಿಗೆ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಮೊಬೈಲ್ ಫೋನ್ ಮುಖ್ಯಮಂತ್ರಿಗಳು ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ವೀರಪ್ಪ ಮೊಯ್ಲಿಯವರೇ, ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯದ ವಿರೋಧ ಪಕ್ಷ ನಾಯಕರಾದ ಶ್ರೀ ಸಿದ್ದರಾಮಯ್ಯನವರೇ, ರಾಜೀವ್ ಗೌಡ್ರೆ, ರಾಮಲಿಂಗಡ್ಡಿಯವರೇ ಮತ್ತು ಇಲ್ಲಿ ಈ ಆಸನದಲ್ಲಿ ಇರುವ ಎಲ್ಲ ಕಾಂಗ್ರೆಸ್ಸಿನ ನಾಯಕರೇ, ಕಾಂಗ್ರೆಸ್ ಕಾರ್ಯಕರ್ತರೇ, ಇವತ್ತು ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ವೀರಪ್ಪ ಮೊಯ್ಲಿ ಅವರು ಇವತ್ತೊಂದು ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ. ಗಾಂಧಿ ನಡಿಗೆ ಕಾರ್ಯಾಗಾರ. ಇದು ಒಂದು ಒಳ್ಳೆಯ ಹೆಜ್ಜೆ. ಇದು ಅತಿ ಬೇಕಾಗಿರುವ ಒಂದು ಹೆಜ್ಜೆ. ಅವರು ಈ ಕಾರ್ಯಾಗಾರ ಯಾತಕ್ಕೆ ಅಂತ ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಜನರಿಗೆ ಈ ಬಿಜೆಪಿ ಸರ್ಕಾರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ಜನರಲ್ಲಿ ಒಂದು ಜಾತಿ ಭಾವನೆಗಳನ್ನು ತಂದು ಸಮಾಜವನ್ನು ಡಿವೈಡ್ ಮಾಡ್ತಾರೆ. ಇದು ದೇಶಕ್ಕೆ ಒಳ್ಳೆಯದಲ್ಲ. ಇದು ಒಂದು ಮೊದಲನೇ ಉದ್ದೇಶ. ಈ ಯಾವ ರೀತಿ ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಸಮಾಜಕ್ಕೆ ಜಾತಿ ಮೇಲೆ ಡಿವೈಡ್ ಮಾಡ್ತಾ ಇದ್ದಾರೆ, ಅದು ದೇಶಕ್ಕೆ ಬಹಳ ಹಾನಿಕರವಾಗಿದೆ. ಇದು ಸರಿ. ಇವಾಗ ನಾವು ಕಾಂಗ್ರೆಸ್ ಪಕ್ಷದವರು ಇದನ್ನು ಸರಿಪಡಿಸದೆ ಹೋದ್ರೆ ದೇಶಕ್ಕೆ ಮತ್ತು ಈ
ದೇಶದ ಜನರಿಗೆ ಬಹಳ ಆಪತ್ತಿ ಆಗಿದೆ. ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ. ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿರುವ ಪಕ್ಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದಿರುವ ಪಕ್ಷ. ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಫ್ರೀಡಮ್ ನಾವು ತಂದಿದ್ದೀವಿ. ಇವತ್ತು ಬರೀ ನಮ್ಮ ಸ್ವಾತಂತ್ರ್ಯ ತಂದಿರೋದು ಒಂದೇ ಅಲ್ಲ, ಸತತವಾಗಿ 70 ವರ್ಷದಲ್ಲಿ ಸುಮಾರು 50-55 ವರ್ಷ ಈ ದೇಶ ಕಟ್ಟಿದ್ದೀವಿ ನಾವು. ಈ ದೇಶದ ನಮ್ಮ ದೇಶದ ಒಂದು ಆರ್ಥಿಕ ಸ್ಥಿತಿ ಒಂದು ಒಳ್ಳೆಯ ಸ್ಥಿತಿ ಮಾಡಿ ನಾವು ದೇಶ ನಡೆಸ್ತಾ ಇದ್ದೆವು. ಆದರೆ ಈ ಬಿಜೆಪಿ ಅವರು ರಾಜ್ಯವನ್ನು ಇದು ಜನರ ಮನಸ್ಸನ್ನು ಕೆಡಿಸಿ ಅಧಿಕಾರ ಅವರು ತಮ್ಮ ಸಾಧನೆ ಮೇಲೆ ಅಧಿಕಾರ ಮಾಡಿಲ್ಲ, ಬಂದಿಲ್ಲ, ಸಾಧನೆಯನ್ನು ಮಾಡಿಲ್ಲ. ಬರೀ ಅವರು ಜನರನ್ನ ಮನಸ್ಸು ಕೆಡಿಸಿ ಅಧಿಕಾರಕ್ಕೆ ಬಂದಿಲ್ಲ. ಅವರು ಅಧಿಕಾರ ಅವರಿಗೆ ಮುಖ್ಯ. ಕಾಂಗ್ರೆಸ್ಗೆ ಅಧಿಕಾರ ಮುಖ್ಯ ಅಲ್ಲ, ದೇಶದ ಭದ್ರತೆ ಮುಖ್ಯ. ಕಾಂಗ್ರೆಸ್ ಸ್ವಾತಂತ್ರ್ಯ ಬರೋ ಮುಂಚೆ ಕಾಂಗ್ರೆಸ್ ಯಾವ ರೀತಿ ಬ್ರಿಟಿಷರಿಂದ ಹೋರಾಟ ಮಾಡಿತು, ಇವತ್ತು ನಾವು ಯಾತಕ್ಕೆ ನಮ್ಮ ಕಾಂಗ್ರೆಸ್ ತತ್ವಕ್ಕೆ ನಾವು ಹೋರಾಟ ಮಾಡ್ತಾ ಇಲ್ಲ? ಇದು ನಮ್ಮ ಕರ್ತವ್ಯ, ಕಾಂಗ್ರೆಸ್ಸಿನ ಕರ್ತವ್ಯ. ನಾವು ಅಧಿಕಾರಕ್ಕೆಲ್ಲ ಹೋರಾಟ ಮಾಡೋದು, ಜನರಿಗೋಸ್ಕರ ಹೋರಾಟ, ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದು. ನಾವು ದೇಶ ಕಟ್ಟಿದ್ದೀವಿ, ದೇಶಕ್ಕೆ ನಾವು ಒಂದು ಯೋಚನೆ ಮಾಡಿ. ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿತ್ತು, ಇವತ್ತು ನಾವು ಎಷ್ಟು ಭದ್ರವಾದ ಪ್ರಪಂಚದಲ್ಲಿ ಒಂದು ಸ್ಟ್ರಾಂಗ್ ನೇಷನ್ ಆಗಿದ್ದೀವಿ ನಾವು. ಅದು ಯಾರು ಮಾಡಿದ್ರು? ಮೋದಿಯವರು ಮಾಡಿದ್ರ? 7 ವರ್ಷದಲ್ಲಿ ಮೋದಿಯವರು ಈ ದೇಶ ಕಟ್ಟಕ್ಕೆ ಸಾಧ್ಯವ? ಆದ್ರೆ ಹೇಳ್ತಾ ಇದ್ದಾರೆ 70 ವರ್ಷದಲ್ಲಿ ಏನಾಗಿಲ್ಲ, ಈ 7 ವರ್ಷ ಎಲ್ಲ ಈ ದೇಶದ ಬೆಳವಣಿಗೆ ಡೆವಲಪ್ಮೆಂಟು ಎಲ್ಲ 7 ವರ್ಷದಲ್ಲೇ ಆಗಿರೋದು. ಆದ್ರೆ ಕಾಂಗ್ರೆಸ್ ಏನೋ ಮಾಡಿಲ್ಲ. ಆ ಪ್ರಚಾರ ಮಾಡ್ತಾ ಇದ್ದಾರೆ, ಅವರು ಜನರಿಗೆ ಒಪ್ಪಿಸ್ತಾ ಇದ್ದಾರೆ. ಮೋದಿಗೆ ಒಂಥರ ಮೋದಿ ಎಲ್ಲ ಬಿಜೆಪಿಯವರು ಅಪಪ್ರಚಾರ, ಮಿಸ್ಇನ್ಫಾರ್ಮೇಶನ್, ಸರಿಯಾದ ಇನ್ಫಾರ್ಮೇಶನ್ ಕೊಡೋದಿಲ್ಲ ಜನರಿಗೆ. ಇವಾಗ ನಾವು ಕಾಂಗ್ರೆಸ್ನಲ್ಲಿ ಅಧಿಕಾರ ಇರೋರು, ಕಾಂಗ್ರೆಸ್ಸಿನ ವರ್ಕರ್ಸು, ನಾವು ಎಲ್ಲೋ ನಮ್ಮಿಂದ ನಾವು ಆ ಶಕ್ತಿ ಎಲ್ಲೋ ಕಳ್ಕೊಂಡಿದ್ದೀವಿ. ನಾವು ಹೋರಾಟದ ಶಕ್ತಿ ನಾವು ಕಳ್ಕೊಂಡಿದ್ದೀವಿ. ಇವತ್ತು ದೇಶಕ್ಕೋಸ್ಕರ ನಾವು ಆ ಶಕ್ತಿ, ಇದೇ ಗಾಂಧಿ ಮಾರ್ಚ್ ಅಂದ್ರೆ ಗಾಂಧಿಯವರ ತತ್ವ, ಗಾಂಧಿಯವರು ಮಾಡಿರೋ ಹೋರಾಟ, ಗಾಂಧಿಯವರು ಕೊಡಿಯುವ ಬಲಿದಾನ, ಮಾಡಿರೋ ಬಲಿದಾನ, ಅದು ಇವಾಗ ನಾವು ಪುನಃ ಆರಂಭಿಸಬೇಕಾಗಿದೆ. ಒಂದು ಯಾವ ರೀತಿ ನಾವು ಗಾಂಧೀಜಿಯವರು ಈ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಜವಾಬ್ದಾರಿ. ಅದೇ ರೀತಿ ನಾವು ಹೋರಾಟ ಮಾಡಿ ಈ ಶಕ್ತಿಯ ದೇಶವನ್ನು ಹೊಡಿತಾ ಇರೋ ಶಕ್ತಿಗೆ ನಾವು ಅದಕ್ಕೆ ನಾವು ದೇಶದ ಅವರಿಗೆ ಪಾಠ ಕಲಿಸಬೇಕು. ಅವರು ಜನರ ಮನಸ್ಸನ್ನು ಗೆಲ್ಲಬೇಕು. ನಾವು ಇವತ್ತು ಇರೋದು ಜನರ ಮನಸ್ಸು ಗೆಲ್ಲಬೇಕು. ಮೋದಿ ಇದು ಸತ್ಯ. ಇವತ್ತು ಯಾವುದೇ ಕಾರಣಕ್ಕಾಗಿ ಮೋದಿ ಒಂದು ಜನರ ಮನಸ್ಸನ್ನು ಗೆಲ್ಲಿದ್ದಾನೆ. ಅದು ನಾವು ಇವಾಗ ಒಬ್ಬ ವ್ಯಕ್ತಿ, ಇದು ಈ ದೇಶ ನಡೆಯೋದು ಒಂದು ವ್ಯಕ್ತಿ ಮೇಲೆ. ಪ್ರಜಾಪ್ರಭುತ್ವ ಅಲ್ಲ ಇದು, ಡೆಮೋಕ್ರಸಿ ಅಲ್ಲ ಇದು. ಪಾರ್ಲಿಮೆಂಟ್ನಲ್ಲಿ ಏನು ಪಾರ್ಲಿಮೆಂಟ್ ಮೆಂಬರ್ಸ್ ಪಾರ್ಲಿಮೆಂಟ್ ನಲ್ಲಿ ಯಾವ ಮಸೂದೆನೂ ಪಾಸ್ ಮಾಡ್ತಾ ಇಲ್ಲ. ಮೋದಿ ಏನ್ ಹೇಳ್ತಾರೆ ಅದೇ ಲಾ. ಡಿಕ್ಟೇಟರ್. ಆ ಒಂದು ದೇಶಕ್ಕೆ, ನಮ್ಮ ಒಂದು ಪ್ರಜಾಪ್ರಭುತ್ವಕ್ಕೆ ಬಹಳ ಹಾನಿ ಆಗಿದೆ, ಜನರಿಗೆ ತೊಂದರೆ ಆಗಿದೆ. ನಾವು ಇದೇ ರೀತಿ ಇದ್ರೆ ನಾವು ಅವರ ಅಧಿಕಾರವನ್ನು ಕಳ್ಕೊತೀವಿ. ನಾವು
ಸೊ ಆದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಬರೀ ಇಲ್ಲ ಏನು ನೋಡೋಣ ಎಲೆಕ್ಷನ್ ಬರ್ತದೆ ಅದಲ್ಲ, ಇದೊಂದು ಹೋರಾಟ ಮಾಡಬೇಕು. ದೊಡ್ಡ ಹೋರಾಟ ನಾವು ಮಾಡಬೇಕಾಯ್ತದೆ ದೇಶಕ್ಕೋಸ್ಕರ. ಬರೀ ನಮ್ಮ ಸ್ವಾರ್ಥಕ್ಕಲ್ಲ, ಅಧಿಕಾರಕ್ಕಲ್ಲ, ದೇಶಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗ್ತದೆ. ಇದು ಏನು ಅಪಪ್ರಚಾರ ಮಾಡಿ ರಾಜ್ಯ ಅವರು ಆಡ್ತಾ ಇದ್ದಾರೆ, ಅದು ನಾವು ಅವ್ರಿಗೆ ಆ ಒಂದು ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರದ ಒಂದು ಏನು ರಿಯಲ್ ಇಂಟೆನ್ಷನ್ ಅದು ನಾವು ಜನರಿಗೆ ತಿಳಿಸಬೇಕಾಗಿದೆ, ಸಂಪರ್ಕ ಬೆಳೆಸಬೇಕಾಗಿದೆ ಜನರಿಂದ. ಇಂಥ ಕಾರ್ಯಾಗಾರ ಮಾಡಬೇಕಾಗಿದೆ, ಆದರೂ ಜನರ ಮನಸ್ಸಲ್ಲಿ ಮನಸ್ಸು ಬದಲಾಯಿಸಬೇಕಾಗಿದೆ. ಆದ್ರಿಂದ ಇವತ್ತು ನಾವು ಬರೀ ಹಿಂಗೆ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಹೋರಾಟ ಮಾಡ್ತೀವಿ, ತಿರ್ಗಾ ಇದೆ 2 ಎಲೆಕ್ಷನ್ ಮುಂದೆ ಎಲೆಕ್ಷನ್ 23 ಈ ಇಯರ್ನಲ್ಲಿ 2023ನಲ್ಲಿ ತಿರ್ಗಾ ಜನರಲ್ ಎಲೆಕ್ಷನ್ ಬರ್ತದೆ. ಆವಾಗ ನಾವು ಈ ರೀತಿ ಹೋರಾಟ ಮಾಡಿ ಜನರ ಮನಸ್ಸು ಗೆಲ್ಲದೆ ಹೋದರೆ ನಾವು ತಿರ್ಗಾ ಅಧಿಕಾರ ಬರಕ್ಕೆ ಸಾಧ್ಯವಿಲ್ಲ. ಈ ಮೋದಿ ಸರ್ಕಾರದ ಒಂದು ಏನು ಆಡಳಿತ ಇದೆ ಅದರಿಂದ ಜನಕ್ಕೆ ವಂಚನೆ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ರಿಲೀಫ್ ಕೊಡೋಕೆ ಆಗೋದಿಲ್ಲ. ಆದ್ರಿಂದ ನಾವೆಲ್ಲರೂ ಒಂದಾಗಿ ನಮ್ಮ ಮನಸ್ತಾಪವನ್ನು ಮುಚ್ಚುಟ್ಟಿ ನಾವು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ನಾವು ಒಂದು ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಬೇಕಾಗಿದೆ. ಗಾಂಧೀಜಿಯವರು ಯಾವ ರೀತಿ ಹೋರಾಟ ಮಾಡಿ ಸ್ವತಂತ್ರವನ್ನು ಪಡೆದರು ದೇಶಕ್ಕೆ, ಇದೇ ರೀತಿ ನಾವು ಹೋರಾಟ ಮಾಡಿ ಮೋದಿ ಅವರಿಗೆ ಮನೆ ಕಳಿಸಬೇಕಾಗಿದೆ. ಇದು ನಮ್ಮ ಕರ್ತವ್ಯ. ನಮಸ್ಕಾರ. ಮಾನ್ಯ ರೆಹಮಾನ್ ಖಾನ್ ಸಾಹೇಬರು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸಾಂದರ್ಭಿಕವಾಗಿ ಈ ದಿನ ಒಂದು ಘಟನೆ ನೆನಪಾಯಿತು. ಪ್ರೀತಿಯ ಬಂಧುಗಳೇ, ಮಾರ್ಟಿನ್ ಲೂಥರ್ ಕಿಂಗ್ ಅಮೆರಿಕ ದೇಶದ ಗಾಂಧಿ ಅಂತ ಅವರನ್ನು ಕರೀತಾರೆ. ಮಾರ್ಟಿನ್ ಲೂಥರ್ ಕಿಂಗ್ ಅವರನ್ನ ಕಪ್ಪು ಜನರ ಸ್ವಾತಂತ್ರ್ಯಕ್ಕೋಸ್ಕರ ಅಮೆರಿಕ ದೇಶದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ರು. ಅವರು ಒಂದು ಸಭೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾ ಇದ್ರಂತೆ, one day my children will sit with white men and they think together, they dream together, they build together ಅಂತ ಹೇಳಿ ಅಮೆರಿಕಾದ ಮಕ್ಕಳ ಜೊತೆಗೆ, ಬಿಳಿಯ ಮಕ್ಕಳ ಜೊತೆಗೆ ನನ್ನ ಕಪ್ಪು ಜನಾಂಗದವರ ಮಕ್ಕಳು ಜೊತೆ ಕೂತು ಓದ್ತಾರೆ, ಬೆಳೀತಾರೆ, ಈ ದೇಶವನ್ನ ಕಟ್ತಾರೆ ಅಂತ ಮಾತಾಡ್ತಿದ್ರಂತೆ. ಅಲ್ಲಿದ್ದ ಬಿಳಿಯ ಬ್ರಿಟಿಷ್ ಅಧಿಕಾರಿಗೆ ಸೇರಿಸಿಕೊಳ್ಳಕ್ಕಾಗಲಿಲ್ಲ. ಅವನು ತನ್ನ ಕಾಲಲ್ಲಿದ್ದ ಶೂಸ್ ಅನ್ನ ಕಳಚಿ ಮಾತಾಡ್ತಾ ಇದ್ದಂತ ಮಾರ್ಟಿನ್ ಲೂಥರ್ ಕಿಂಗ್ ಅವರ ಮುಖಕ್ಕೆ ರಪ್ಪನೆ ಎಸ್ತ. ಮುಂದೆ ಸಾವಿರಾರು ಜನ ಅವನ ಅನುಯಾಯಿಗಳಿದ್ರು. ಅವರೆಲ್ಲ ಆಕ್ರೋಶಭರಿತರಾಗಿ ಇನ್ನೇನು ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೊಡೆದಿರೋನ್ನ ಶೂಸ್ ತಗೊಂಡು ಹೊಡೆದಿದ್ದಾನೆ ಅಂತ ಹೇಳಿ ಅವನನ್ನ ಪೊಲೀಸ್ ಅಧಿಕಾರಿಗಳ ಚಟ್ನಿ ಮಾಡಿಬಿಡ್ತಾ ಇದ್ದಾರೆ. ಅಷ್ಟೊಳಗೆ ಮಾರ್ಟಿನ್ ಲೂಥರ್ ಕಿಂಗ್ ನಗ್ತಾ ಸಭೆಯನ್ನು ಉದ್ದೇಶಿಸಿ ಹೇಳಿದಂತೆ, ನನ್ನ ಪ್ರೀತಿಯ ಗೆಳೆಯ ಒಂದು ಶೂಸ್ ಕೊಟ್ಟಿದ್ದಾನೆ, ಅವನೇನಾದ್ರೂ ಇನ್ನೊಂದು ಶೂಸ್ ಕೊಟ್ರೆ ಒಂದು ಒಳ್ಳೆ ಜೊತೆಯ ಶೂಸ್ ಆಗುತ್ತೆ, ಸಾಧ್ಯ ಆದ್ರೆ ಇನ್ನೊಂದು ಕೊಡು ಅಂತ ಹೇಳಿದ್ರಂತೆ ಮಾರ್ಟಿನ್ ಲೂಥರ್ ಕಿಂಗ್ ಅವರು. ಆ ಮಾತನ್ನ ಕೇಳಿ ಇಡೀ ಸಭೆ ಚಪ್ಪಾಳೆ ಹೊಡಿತಾ ಮಾರ್ಟಿನ್ ಲೂಥರ್ ಕಿಂಗ್ ಅನ್ನ ಭುಜದ ಮೇಲೆ ಹೊತ್ಕೊಂಡು ಕುಣಿತಾ ಇತ್ತು. ಅದಾದ ಬೆಳಗ್ಗೆ ಮಾಧ್ಯಮದವರು ಮಾರ್ಟಿನ್ ಲೂಥರ್ ಕಿಂಗ್ ಮುಂದೆ ಮೈಕ್ ಹಿಡಿದು ಪ್ರಶ್ನೆ ಕೇಳಿದ್ರಂತೆ, ಸರ್ ಅವನು ಬೂಟ್ ತಗೊಂಡು ಹೊಡೆದಾಗ ಕೂಡ ಅಷ್ಟು ಪ್ರೀತಿ, ಅಷ್ಟು ಅಹಿಂಸಾತ್ಮಕವಾಗಿ ನಡ್ಕೊಂಡ್ರಲ್ಲ, ನಿಮಗೆ ಪ್ರೇರಣೆ ಯಾರು ಅಂತ ಕೇಳಿದಾಗ 1 ನಿಮಿಷ ಕಣ್ಮುಚ್ಕೊಂಡು ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿದಂತೆ, ಇಟ್ ಈಸ್ ಮಹಾತ್ಮ ಗಾಂಧಿ ಅನ್ನುವ ಮಾತನ್ನ ಅವನು ಹೇಳಿದರು. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಆ ದೇಶಕ್ಕೆ ಹೋಗಿದ್ದಾರೆ. ಆ ದೇಶದ ಜನ ಇವರನ್ನ ಸ್ವಾಗತಿಸಬೇಕಾದ್ರೆ ಏನ್ ಹೇಳ್ತಾರೆ ಅಂದ್ರೆ, ಈಸ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂಡ್ ನೆಹರು ಅಂತ ಸ್ವಾಗತಿಸ್ತಾರೆ. ಆ ಮೂಲಕ ಗಾಂಧಿ ಮತ್ತೆ ನೆಹರುವಿನ ಭವ್ಯತೆಯನ್ನ ಅಮೆರಿಕ ದೇಶದ ಜನ ಎತ್ತಿ ಹಿಡಿತಾರೆ. ಒಬಾಮಾ ಅಧ್ಯಕ್ಷರಾದ ನಂತರ ನೀವು ಯಾರನ್ನ ಈ ದಿವಸ ಬದುಕಿದ್ದ ಅಥವಾ ಸತ್ತಿರುವ ಯಾವ ವ್ಯಕ್ತಿ ಜೊತೆ ನೀವು ಟೀ ಕುಡಿಬೇಕು ಅಂತ ಆಸೆ ಪಡ್ತೀರಾ ಅಂತ ಕೇಳಿದ್ರೆ ಅವನು ತನ್ನ ದೇಶದ ಜನರ ಹೆಸರು ಹೇಳಿಲ್ಲ. ಒಬಾಮಾ ಹೇಳ್ತಾನೆ, ಮಹಾತ್ಮ ಗಾಂಧೀಜಿ ಬದುಕಿದ್ರೆ ನಾನು ಅವ್ರ ನೆರಳಲ್ಲಿ ಕೂತ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದೆ ಅಂತ ಹೇಳಿ ಬರಾಕ್ ಒಬಾಮಾ ಅವತ್ತು ಹೇಳಿದರು. ಪ್ರೀತಿಯ ಬಂಧುಗಳೇ, ಇದಿಷ್ಟನ್ನು ನಿಮ್ಮ ಗಮನಕ್ಕೆ ತರ್ತಾ, ಇಂಥ ಒಬ್ಬ ಮಹಾಮಾನವ ಗಾಂಧಿ ಹುಟ್ಟಿದ ದೇಶ, ಗಾಂಧಿ ನಡೆದಾಡಿದ ದೇಶ, ಕಾಂಗ್ರೆಸ್ ಗಾಂಧೀಜಿಯವರು ಕಟ್ಟಿದ ಪಕ್ಷ, ಗಾಂಧೀಜಿಯವರ ನೆರಳಲ್ಲಿ ಬ್ರಿಟಿಷರನ್ನ ಎದುರಿಸಿ ಬ್ರಿಟಿಷ್ ಸಾಮ್ರಾಜ್ಯದ ಯೂನಿಯನ್ ಜಾಕ್ ಧ್ವಜವನ್ನ ಕೆಳಗಿಳಿಸಿ ತಿರಂಗ ತ್ರಿವರ್ಣ ಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸಿದ ಪಕ್ಷ
ಕಾಂಗ್ರೆಸ್ ಪಕ್ಷ. ಹೀಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು, ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಗಾಂಧಿ ನಡಿಗೆ ಈ ಕಾರ್ಯಕ್ರಮದ ಕುರಿತಂತೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣಾದಾಯಿಯಾದ ಅವರ ಮಾತುಗಳನ್ನು ಆಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಆಮೇಲೆ ದಯವಿಟ್ಟು ಯಾರೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ, ಯಾರು ನಿಂತ್ಕೊಳ್ಬಾರ್ದು. ದಯವಿಟ್ಟು ಎಲ್ಲರೂ ಕೆಳಗಡೆ ಬರಬೇಕು. ಯಾರು ಸಭೆಯ ಶಿಸ್ತನ್ನು ಹಾಳು ಮಾಡಬಾರ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಆದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ಕೇಂದ್ರದ ಇನ್ನೊಬ್ಬ ಮಾಜಿ ಸಚಿವರಾದಂಥ ಶ್ರೀ ರೆಹಮಾನ್ ಖಾನ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮುನಿಸ್ವಾಮಣ್ಣ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ರವಿ ಅವರೇ, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದಂಥ ಶ್ರೀ ವೆಂಕಟರಮಣಯ್ಯ ಅವರೇ, ಮಾಜಿ ಸಚಿವರಾದಂಥ ಶ್ರೀ ಅಂಜನಮೂರ್ತಿ ಅವರೇ, ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಕೇಶವರೆಡ್ಡಿ ಅವರೇ, ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ, NSUI ರಾಜ್ಯ ಘಟಕದ ಅಧ್ಯಕ್ಷರಾದಂಥ ಶ್ರೀ ಕೀರ್ತಿ ಗಣೇಶ್ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ರಾಜೀವ್ ಗೌಡ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ಮುನಿ ನರಸಿಂಹಯ್ಯ ಅವರೇ, ಮಾಜಿ ಶಾಸಕರಾದಂಥ ಶ್ರೀ ವೆಂಕಟಸ್ವಾಮಿ ಅವರೇ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಇತರ ಎಲ್ಲ ಮುಂಚೂಣಿ ಘಟಕಗಳ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ
ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರು, ಸಿ ವೀರಪ್ಪ ಮೊಯ್ಲಿಯವರು ಇಡೀ ಅವರ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಾಂಧಿ ನಡಿಗೆ, ಮಹಾತ್ಮ ಗಾಂಧಿ ನಡಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇವತ್ತು ದೇವನಹಳ್ಳಿಯಿಂದ ಪ್ರಾರಂಭ ಆಗಿದೆ. ಬೆಳಿಗ್ಗೆ 10:30ಗೆ ಈ ಕಾರ್ಯಕ್ರಮ ಚಾಲು ಆಗಿದೆ. ಈಗ ನಾವು ಸಮಾರೋಪ ಸಮಾರಂಭದ ಘಟ್ಟದಲ್ಲಿದ್ದೇವೆ. ಬೆಳಿಗ್ಗೆಯಿಂದ ಅನೇಕ ಜನ ನಮ್ಮ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನನಗೂ ಕೂಡ ಶ್ರೀ ಮೊಯ್ಲಿಯವರು ಪತ್ರದ ಮೂಲಕ ಆಹ್ವಾನ ಮಾಡಿದ್ರು, ಮತ್ತೆ ದೂರವಾಣಿ ಮೂಲಕನೂ ಕೂಡ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ನಾನು 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ ಹೆಬ್ಬಾಳ ಮತ್ತು ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕ್ರಮ ಇದ್ದುದರಿಂದ ಇಲ್ಲಿಗೆ 1 ಗಂಟೆ ತಡವಾಗಿ ಬಂದಿದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಕ್ಷಮಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ನಿಮ್ಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷ್ನವರನ್ನ ಈ ದೇಶದಿಂದ ತೊಲಗಿಸಲಿಕ್ಕೆ, ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ, ಈ ದೇಶದ ಜನರನ್ನ ಸ್ವತಂತ್ರಗೊಳಿಸಲಿಕ್ಕೆ ದೊಡ್ಡ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಮಹಾತ್ಮ ಗಾಂಧೀಜಿ, ನೆಹರು, ವಲ್ಲಭಭಾಯಿ ಪಟೇಲ್, ಮೌಲಾನಾ ಆಜಾದ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಲ್ಪ ಕಾಲ ಇದು ವಿಭಿನ್ನ ಮೂಲಗಳಿಂದ ಬಂದಿದ್ರೂ ಕೂಡ ಇವರೆಲ್ಲರೂ ಕೂಡ ಒಗ್ಗೂಡಿಸಿ ಮಹಾತ್ಮ ಗಾಂಧೀಜಿಯವರು ದೊಡ್ಡ ಹೋರಾಟವನ್ನೇ ಮಾಡಿದರು. ಅವರು ಹೋರಾಟದ ಹಾದಿ ಯಾವಪ್ಪ ಅಂತಂದ್ರೆ ಬ್ರಿಟಿಷ್ನವರ ಮೇಲೆ ಬಂದೂಕುಗಳಿಂದ ಹೋರಾಟ ಮಾಡಲಿಲ್ಲ. ಅವರು ನಿಮಗೆಲ್ಲ ಗೊತ್ತಿದೆ, ವರ್ಲ್ಡ್ ವಾರ್ನಲ್ಲಿ ದೊಡ್ಡ ಯುದ್ಧ ನಡೆಯಿತು. ಅಲ್ಲಿ ಬಂದೂಕುಗಳು ಮತ್ತು ಬಾಂಬ್ಗಳನ್ನ ಉಪಯೋಗಿಸಿದರು. ಲಕ್ಷಾಂತರ ಜನ ಜೀವವನ್ನು ಕಳೆದುಕೊಂಡರು. 2 ವರ್ಲ್ಡ್ ವಾರ್ಗಳಾದ ಈ ದೇಶದ ಜಗತ್ತಿನಲ್ಲಿ. ಮೊದಲನೇ ವಿಶ್ವ
ವಿಶ್ವಯುದ್ಧ, ಎರಡನೇ ವಿಶ್ವಯುದ್ಧ, ಅನೇಕ ರಾಷ್ಟ್ರಗಳು ಭಾಗಿಯಾಗಿತ್ತು. ಭಾರತನೂ ಕೂಡ ಇಂಗ್ಲೆಂಡ್ ಪರವಾಗಿ ಭಾಗವಹಿಸಿತ್ತು. ಅಲ್ಲಿ ಸಾವು ನೋವುಗಳು ಆದವು. ಆದರೆ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮತ್ತು ಸತ್ಯಾಗ್ರಹ ಇವುಗಳ ಮೂಲಕ ಹೋರಾಟ ಮಾಡಿ ಬ್ರಿಟಿಷ್ನವರನ್ನ ಮಣಿಸಿ ಈ ದೇಶದಿಂದ ಹೋಗ್ಲಿಕ್ಕೆ ಮಾಡಿದ್ದು ಅಹಿಂಸಾ ಚಳುವಳಿಯ ಮೂಲಕ ಅಂತಕ್ಕಂಥದ್ದನ್ನು ನಾವು ಜ್ಞಾಪಕ ಇಟ್ಟಬೇಕಾಗ್ತದೆ. ಇಡೀ ಜಗತ್ತಿನಲ್ಲಿ ಯಾವುದಾದರೂ ದೇಶದಲ್ಲಿ ಯುದ್ಧ ಸಾಮಗ್ರಿಗಳನ್ನು ಬಳಸ್ತೇನೆ, ಅಹಿಂಸಾತ್ಮಕವಾದಂಥ ಹೋರಾಟ ಮಾಡಿ ದೇಶವನ್ನ ಸ್ವತಂತ್ರಗೊಳಿಸಿದಂತಹ ಇತಿಹಾಸ ಇದ್ರೆ ಅದು ಭಾರತದಲ್ಲಿ ಮಾತ್ರ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೊಬೇಕು. ಬೇರೆ ಜಗತ್ತಿನ ಯಾವ ದೇಶದಲ್ಲೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಬಿಗಿನಿಂಗ್ನಲ್ಲಿ ಜಿನ್ನಾವರು ಕೂಡ ಇದ್ದರು ಸ್ವಾತಂತ್ರ್ಯ ಹೋರಾಟದಲ್ಲಿ. ಹೇಗೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಿದ್ದರಲ್ಲ ಜಿನ್ನಾ, ಮೊಹಮ್ಮದ್ ಅಲಿ ಜಿನ್ನಾ, ಅವರು ಕೂಡ ಬಿಗಿನಿಂಗ್ನಲ್ಲಿ ಇದ್ದರು. ಆದರೆ ಬ್ರಿಟಿಷ್ನವರು ಇದ್ದಾರಲ್ಲ, ಈ ಒಡೆದಾಳ್ತಕ್ಕಂಥ ನೀತಿ ಕಲಿಸಿಕೊಟ್ಟವರೇ ಜಗತ್ತಿಗೆ ಅವರು. ಇಲ್ಲಿದ್ರೆ ಈ ಬಿಜೆಪಿಯವರು ಅವರಿಂದ ಕಲ್ತಿದ್ದಾರೋ ಅಥವಾ ಇವರೇ ಅವರು ಕಲಿಸ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆಗ ಹಿಂದೂ ಮುಸಲ್ಮಾನರ ಬಗ್ಗೆ ಬೆಂಕಿ ಹಚ್ಚಿಬಿಟ್ರು. ನೀವು ಪ್ರತ್ಯೇಕ ದೇಶ ಕೇಳಿ ಅಂತೇಳಿ ಜಿನ್ನಾ ಅವ್ರನ್ನ ಅವ್ರ ಫಾಲೋವರ್ಸ್ನ ಎಲ್ಲ ಇಟ್ಕೊಂಡು ಬ್ರಿಟಿಷ್ನವರು ಮಾಡಿದ್ದು. ಅದಕ್ಕೆ ಮೊದಲು ಜಿನ್ನಾ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಕ್ಕೆ ಗಾಂಧಿ ಜೊತೆ ಇದ್ರು. ಆಮೇಲೆ ಅವರು ಬೇರೆ ದೇಶ ಕೇಳಲಿಕ್ಕೆ ಪ್ರಾರಂಭ ಆಯಿತು. ಗಾಂಧೀಜಿಯವರು ಒಂದು ಹಂತದಲ್ಲಿ ಹೇಳಿದ್ರು, ಏನಾದರೂ ಈ ದೇಶ ವಿಭಜನೆ ಮಾಡೋದಾದ್ರೆ ನನ್ನ ಎಡದ ಮೇಲೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಭಾರತ ದೇಶವನ್ನು ಏನಾದರೂ ವಿಭಜನೆ ಮಾಡೋದಾದ್ರೆ ನನ್ನ ಎಡದ ಮೇಲೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದರೆ ಸಂದರ್ಭ ಏನ್ ಮಾಡಕ್ಕಾಗಲಿಲ್ಲ. ಜಿನ್ನಾ ಅವರು ಮತ್ತು ಅನೇಕ ಜನ ಅವರ ಸಂಘಟನೆಗಳು ಕೊಟ್ಟಿದ್ರು. ದೇಶಕ್ಕೆ ಸ್ವಾತಂತ್ರ್ಯ ಬಂತು 1947 ಇಸ್ವಿ ಆಗಸ್ಟ್ 15. ಅದೇ ದಿನ ಪಾಕಿಸ್ತಾನಕ್ಕೂ ಕೂಡ ಸ್ವಾತಂತ್ರ್ಯ ಬಂತು. ಇಲ್ಲಿ ನೆಹರೂರವರು ಪ್ರಧಾನಮಂತ್ರಿ ಆದರು, ಅಲ್ಲಿ ಜಿನ್ನಾ ಅವರು ಪ್ರಧಾನಮಂತ್ರಿ ಆದರು. ಇದು ಮಹಾತ್ಮ ಗಾಂಧೀಜಿಯವರ ಇಚ್ಛೆಗೆ ವಿರುದ್ಧವಾಗಿ ನಡೆದಂತ ತೀರ್ಮಾನ. ಮೌಂಟ್ ಬ್ಯಾಟನ್ ಅಂತ ಇದೆ. ಅವರು ಈ ದೇಶ ವಿಭಜನೆಗೆ ಕಾರಣಕರ್ತರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇ ಗವರ್ನರ್ ಜನರಲ್ ಅವರು ಈ ದೇಶಕ್ಕೆ, ಆಮೇಲೆ ರಾಜಾಜಿ ಅವರಾದರು. ನಾನು ಯಾಕೆ ಇದನ್ನೆಲ್ಲ ಇತಿಹಾಸ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದೇಶ ಸ್ವಾತಂತ್ರ್ಯ ಬರ್ಲಿಕ್ಕೆ ಈ ದೇಶದಲ್ಲಿ ಇವತ್ತು ನಾವೆಲ್ಲ ಸ್ವತಂತ್ರರಾಗಿದ್ದರೆ ಅದರ ಫಲವನ್ನು ನಾವು ಉಂಟ ಇದ್ದೇವೆ. ಇದಕ್ಕೆ ಕಾರಣಕರ್ತರು ಗಾಂಧೀಜಿ ಮತ್ತು ಅವ್ರ ಜೊತೆ ಹೋರಾಟ ಮಾಡಿದಂಥ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು. ಗಾಂಧೀಜಿಯವರು ಈ ದೇಶ ವಿಭಜನೆ ಆದಮೇಲೆ
ದೇಶದಲ್ಲಿ ಸೌಹಾರ್ದತೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವ್ರ ಪ್ರಾಣನೇ ತೆತ್ತರು. ಅನೇಕ ಜನ, ಲಕ್ಷಾಂತರ ಜನ ಈ ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು, ಕಾಂಗ್ರೆಸ್ನ ನೇತಾರರುಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ದೇಶಕ್ಕೋಸ್ಕರ ಪ್ರಾಣವನ್ನು ತೆಗೆದರು. ಗಾಂಧೀಜಿಯವರ ನಾಯಕರು. ಯಾರಾದರೂ ಒಬ್ಬ ಬಿಜೆಪಿಯವರು ದೇಶಕ್ಕೋಸ್ಕರ ಸತ್ತಿದ್ದಾನೆಂದ್ರೆ ಯಾರಾದರೂ ಸತ್ತಿದ್ದಾನ? ಹೇಳಿ ನೋಡೋಣ. ಏನ್ ಮೊಳ ಹಿಡ್ಕೊಂಡು ಬಿಜೆಪಿಯವರು ಆ ಸಾವರ್ಕರ್ ವೀರ ಸಾವರ್ಕರ್ ಹೊಗಳ್ತಾರೆ. ಅಡ್ಡಾಗಿ ಏನ್ ಮಾಡೋದು ಗೊತ್ತಾ? ಸಾವರ್ಕರ್ ಮುಚ್ಚಳಿಕೆ ಬರ್ಕೊಟ್ಬಿಟ್ಟ ಜೈಲಿನಲ್ಲಿದ್ದು, ನಾನು ಇನ್ನು ಮುಂದೆ ಬ್ರಿಟಿಷ್ನವರ ವಿರುದ್ಧ ಯಾವ ಕಾರಣಕ್ಕೂ ಕೂಡ ಹೋರಾಟ ಮಾಡಲ್ಲ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಬಿಟ್ಟು ಹೊರಗಡೆ ಬಂದರು. ಈಗ ಅವರು ವೀರ ಸಾವರ್ಕರ್, ದೇಶಭಕ್ತ. 1925 ಇಸ್ವಿಯಲ್ಲಿ RSS ಪ್ರಾರಂಭ ಆಯಿತು. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1940. ಯಾವತ್ತಾದರೂ RSS ನ ನಾಯಕರುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರ? ದೇಶಭಕ್ತಿ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಅವರಿಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಸ್ಥೆ ಅವರು ಈ ಶ್ರೇಣೀಕೃತ ವ್ಯವಸ್ಥೆ ಇದ್ದಲ್ಲ, ಸಾಮಾಜಿಕ ವ್ಯವಸ್ಥೆ, ಅದರ ರಕ್ಷಣೆಗೋಸ್ಕರ ಹುಟ್ಕೊಂಡವರು. ಚಿತ್ರವರ್ಣ ವ್ಯವಸ್ಥೆ ಇತ್ತಲ್ಲ, ಅದರ ರಕ್ಷಣೆಗೋಸ್ಕರ ಹುಟ್ಕೊಂಡವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಸುಪ್ರೀಮಸಿ ಇರಬೇಕು. ಅವರಿಗೆ ಬದಲಾವಣೆ ಯಾವತ್ತೂ ಅವರು ಬಯಸಿದವರಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದನ್ನು ತಿಳಿದಿರಬೇಕಾಗ್ತದೆ. ನೀವು ನೋಡಿ, ಈಗಲೂ ಮಾತಾಡ್ತಾ ಇರ್ತಾರೆ. ಒಬ್ಬ ಅನಂತ್ ಕುಮಾರ್ ಹೆಗ್ಡೆ ಅಂತ ಇದೆ, ಉತ್ತರ ಕನ್ನಡ ಜಿಲ್ಲೆಯವರು, ಲೋಕಸಭಾ ಸದಸ್ಯ ಆಗಿಲ್ಲ, ಮಂತ್ರಿನೂ ಆಗಿಲ್ಲ. ಅವರು ನಾವು ಅಧಿಕಾರಕ್ಕೆ ಬಂದಿರದೆ, ಮೋದಿ ಬಂದ ಮೇಲೆ ಇದು ಹೇಳಿದ ಸ್ಟೇಟ್ಮೆಂಟ್, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಹೋದರೆ ಅಮಿತ್ ಶಾ ಆಗಲಿ, ಮೋದಿಯವರಾಗಲಿ ಇದನ್ನ ಖಂಡಿಸಲ್ಲ. ಅಥವಾ ಅನಂತ್ ಕುಮಾರ್ ಹೆಗ್ಡೆನ ಪಕ್ಷದಿಂದ ತೆಗೆದಾಕಿದ್ರ? ಮತ್ತೆ ಟಿಕೆಟ್ ಕೊಟ್ಟರು, ಮಂತ್ರಿಮಂಡಲದಲ್ಲಿ ಮುಂದುವರಿಸಿದರು. ಅದರರ್ಥ ಬಿಜೆಪಿಯವರ ನಾಯಕರುಗಳಿಗೆ ಅದು ಅವ್ರು ಗೊತ್ತಿದ್ದೇ ಅವ್ರ ಕೈಲಿ ಏಳಿಸಿದ್ರು ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಈ ಸಂವಿಧಾನ ಇದೆಯಲ್ಲ, ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸಮಾನತೆಯನ್ನ ಹೇಳುತ್ತದೆ. ಈ ದೇಶದಲ್ಲಿ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಬೌದ್ಧರಿರಲಿ, ಸಿಖ್ರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, ಎಲ್ಲರಿಗೂ ಕೂಡ ಆರ್ಥಿಕ ಸಮಾನತೆ ಇರಬೇಕು, ಸಾಮಾಜಿಕ ಸಮಾನತೆ ಇರಬೇಕು, ರಾಜಕೀಯ ಸಮಾನತೆ ಇರಬೇಕು. ಇದನ್ನ ಅವರು ಸಹಿಸಿಕೊಳ್ಳಕ್ಕಾಗಲ್ಲ. ಬಿಜೆಪಿಗಳು ಈ ವಿರುದ್ಧವಾಗಿರ್ತಕ್ಕಂಥವರು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಇವತ್ತು ಮತ್ತೆ
ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಇವತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಪ್ರಜಾಪ್ರಭುತ್ವದ ಉಳಿವು, ಸಂವಿಧಾನದ ರಕ್ಷಣೆ, ಸಂವಿಧಾನದ ಉಳಿವು ಅದು ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ ಆಗ್ಬೇಕಾಗಿದೆ. ಒಂದು ಬೇರೆ ಯಾವ ಪಾರ್ಟಿ ಕೂಡ ಯಾವ ಪಾರ್ಟಿ ಕೂಡ ತಲೆ ಕೆಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಇವತ್ತು ಇನ್ನೊಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜಾಗಬೇಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತೇನ್ರಿ? ಇನ್ನೊಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜಾಗಬೇಕು. ಈ ಬಿಜೆಪಿ ಇದೆಯಲ್ಲ, ಬಡವರ ವಿರೋಧಿ, ದಲಿತರ ವಿರೋಧಿ, ರೈತರ ವಿರೋಧಿ, ಮಹಿಳೆಯರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಕಾರ್ಮಿಕರ ವಿರೋಧಿ, ಯುವಕರ ವಿರೋಧಿ. ನಾನು ಇದನ್ನ ನಿಮಗೆ ಖುಷಿ ಪಡಿಸಲಿಕ್ಕೋಸ್ಕರ ಹೇಳ್ತಕ್ಕಂಥದ್ದಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ಈ ದೇಶದ ಜನರಲ್ಲಿ ಭ್ರಮೆ ಹುಟ್ಟಿಸ್ಬಿಟ್ರು. ಹೌದಲ್ಲ? ಭ್ರಮೆ ಹುಟ್ಟಿಸ್ಬಿಟ್ರು. ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಒಳ್ಳೆ ದಿನಗಳು ಬಂದವ. 7 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಬಂದು. ಒಳ್ಳೆ ದಿನ ಬಂತಂದ್ರೆ ಏನ್ ಹೇಳಿದ್ರು? ವಿದೇಶದಲ್ಲಿ ಕಪ್ಪು ಹಣ ಇದೆ, ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ. ಆ ಹಣನೆಲ್ಲ ತಂದುಬಿಟ್ಟು ಎಲ್ಲಾ ಕುಟುಂಬಗಳಿಗೆ, ದೇಶದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ 15 ಲಕ್ಷ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. 7 ವರ್ಷ ಆಯ್ತಲ್ಲ ಈ ನರೇಂದ್ರ ಮೋದಿ ಬಂದು. 15 ಪೈಸೆನಾದ್ರು ಕೊಟ್ಟರೆ ಅಂದ್ರೆ 15 ಪೈಸೆನಾದ್ರು ಕೊಟ್ಟ. ಯುವಕರೆಲ್ಲ ಇದ್ರಲ್ಲ, ಈ ದೇಶದ ಯುವಕರು, ನಿರುದ್ಯೋಗಿಗಳು, ಅವ್ರಿಗೆಲ್ಲ ಸುಳ್ಳು ಹೇಳಬಿಟ್ರು. ಪಾಪ ಆ ನರೇಂದ್ರ ಮೋದಿ ಮಾತು ನಂಬಿಕೊಂಡು ಮೋದಿ 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 ಎಲ್ಲೋ ಮೋದಿ ಮೋದಿ. ಒಂದ್ಸರಿ ನಾನು ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದು ಸಭೆಗೆ ಹೋಗಿದ್ರು. ಅಲ್ಲಿ ಹೋದ್ರೆ ಒಂದಷ್ಟು ಹುಡುಗರು ಸೇರ್ಕೊಂಡವ್ರೆ. ಮೋದಿ, ರಾಹುಲ್ ಗಾಂಧಿ ಮಾತಾಡುವಾಗ ಮೋದಿ ಅಂತ ಮಾತಾಡ್ತಾರೆ. ಪಾಪ 7 ವರ್ಷ ಆಯ್ತು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. 14 ಕೋಟಿ ಉದ್ಯೋಗ ಕೊಡ್ಬೇಕಾಗಿತ್ತಲ್ಲ ಈಗ. ತಿರುಪತಿ ತಿಮ್ಮಪ್ಪನ ನಾಮ. $14 ಕೋಟಿ ಉದ್ಯೋಗ ಸೃಷ್ಟಿಯಾಗದಿರಲಿ. ಇದ್ದಂತ 11 ಕೋಟಿ ಉದ್ಯೋಗಗಳು ಕಿತ್ಕೊಂಡು 11 ಕೋಟಿ ಉದ್ಯೋಗಗಳು ಕಿತ್ಕೊಂಡು. ಪಾಪ ಆ ಯುವಕರು ಕೆಲಸ ಕೇಳಿದ್ರೆ ಪಕೋಡ ಮಾರಕ್ಕೆ ಬೋಂಡ ಮಾರಕ್ಕೆ, ಅದನ್ನು ಮಾರಕ್ಕಾಗಲ್ಲ. ಯಾಕಂತಂದ್ರೆ ಎಣ್ಣೆ 150-250 ರೂಪಾಯಿ ಆಗ್ತದೆ. ಎಲ್ಲಿಂದ ಮಾಡ್ತಾರೆ? ಎಣ್ಣೆ ರೇಟು 70-80 ರೂಪಾಯಿ ಇದ್ದದ್ದು ಇವತ್ತು 220 ರೂಪಾಯಿ ಎಷ್ಟು ಆಗುತ್ತೆ. ಗ್ಯಾಸು ಮನಮೋಹನ್ ಸಿಂಗ್ ಅವರು ಇರುವಾಗ ಮೊಯ್ಲಿ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ ಇತ್ತು. ಎಷ್ಟು? 414 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ರು ಮನಮೋಹನ್ ಸಿಂಗ್ ಅವರು. ಇವತ್ತು ಎಷ್ಟಾಗಿದೆ ಸಬ್ಸಿಡಿ? ನಿಲ್ಲಿಸ್ಬಿಟ್ಟಿದ್ದಾರೆ. 9
ಪಕೋಡ ಮಾರಕ್ಕಾಗತ್ತೆ ಈಗ? ಮೋದಿ ಅವರು ಈ ದೇಶವನ್ನ ನಾಶ ಮಾಡ್ತಾ ಇದ್ದಾರೆ. ಅವರಿಗೆ ಮೋದಿ ಅವರಿಗೆ ಸತ್ಯ ಹೇಳೋದು ಗೊತ್ತೇ ಇಲ್ಲ. ನಾವೆಲ್ಲ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮೋದಿ ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ಅರ್ಥ ಮಾಡ್ಕೋಬೇಕು. ಮೋದಿ ಅವರು ಉಜ್ವಲ ಗ್ಯಾಸ್ ಉಜ್ವಲ ಯೋಜನೆ ತರ್ತೀವಿ ಜಾರಿಗೆ ಅಂತಂದ್ರೆ ತರಲ್ಲ. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಕೊಡಲ್ಲ. 15 ಲಕ್ಷ ತಂದು ಹಾಕ್ತೀವಿ ಅಂತಂದ್ರೆ ತಂದು ಹಾಕಲ್ಲ. ರೈತರ ಆದಾಯ 2 ಪಟ್ಟು ಹೆಚ್ಚು ಮಾಡ್ತೀವಿ ಅಂದ್ರೆ ಆಗಲ್ಲ. ದೇಶದ ಆರ್ಥಿಕ GDP-ಯನ್ನ $5 ಟ್ರಿಲಿಯನ್ ಮಾಡ್ತೀವಿ ಅಂತಾರಲ್ಲ, ಅದು ಆಗಲ್ಲ. ಆಗ್ತದ? 5 ಟ್ರಿಲಿಯನ್ ಗೊತ್ತಾ? ಈಗ ನಿಮ್ಗೆ ನರೇಂದ್ರ ಮೋದಿ ಅವರು ಎಷ್ಟು ಸಾಲ ಮಾಡೋರು ಅಂತ ಗೊತ್ತೇನೆ? ಈ ದೇಶ ಸ್ವಾತಂತ್ರ್ಯ ಬಂದು ನರೇಂದ್ರ ಮೋದಿ ಬರೋವರೆಗೆ, ಸ್ವಾತಂತ್ರ್ಯ ಬಂದಿಂದ ನಮ್ಮ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ. ಎಷ್ಟು? ಈಗ ಎಷ್ಟಿದೆ ಗೊತ್ತಾ ಸಾಲ? 135 ಲಕ್ಷ ಕೋಟಿ 87,000. ಎಷ್ಟು ಹೆಚ್ಚಾಯಿತು? 82,000 ಲಕ್ಷ ಕೋಟಿ ಹೆಚ್ಚಾಯಿತು. 7 ವರ್ಷದಲ್ಲಿ 83,000 ಲಕ್ಷ ಕೋಟಿ. ನರೇಂದ್ರ ಮೋದಿಜಿ ದೇಶ ಉದ್ಧಾರ ಮಾಡ್ತಿದ್ವಿ. ಅಚ್ಚೇ ದಿನ ಈಗ ಮನಮೋಹನ್ ಸಿಂಗ್ ಅವರು ಇರುವಾಗ ಡೀಸೆಲ್ ಬೆಲೆ, ಯಾಕಂದ್ರೆ ಡೀಸೆಲ್ ಬೆಲೆ ಹೆಂಗೆ ನಮ್ಮ ಶರೀರದಲ್ಲಿ ರಕ್ತ ಇದೆಯಲ್ಲ, ಅದು ಡೀಸೆಲ್ ಇದೆಯಲ್ಲ, ಅದು ಅಭಿವೃದ್ಧಿ ಇದಕ್ಕೆ, ಅದು ರಕ್ತ ಇದ್ದಾಗ, ಅಭಿವೃದ್ಧಿಗೆ ರಕ್ತ ಇದ್ದಾಗ. ಅದಕ್ಕೆ ಮನಮೋಹನ್ ಸಿಂಗ್ ರವರು 13-14 ಕೂಡ ಡೀಸೆಲ್ ಬೆಲೆ 46-47 ರೂಪಾಯಿ. ಈಗ ಎಷ್ಟಿದೆ? ಪೆಟ್ರೋಲ್ ಬೆಲೆ 105, ಡೀಸೆಲ್ ಬೆಲೆ 96 ರೂಪಾಯಿ 61 ಪೈಸೆ. 50 ರೂಪಾಯಿ ಜಾಸ್ತಿ ಆಯಿತು. ಅದರ ಪರಿಣಾಮ ಇವತ್ತು ಅಕ್ಕಿ ಬೆಲೆ, ದಿನಸಿ ಬೆಲೆ, ಬೇಳೆ ಬೆಲೆ, ಎಣ್ಣೆ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಇವತ್ತು ಜನ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ನೀವು ಇದನ್ನೆಲ್ಲ ಹೇಳ್ಬೇಕ ಬೇಡ ಜನರಿಗೆ? ಎಲ್ಲಿ ಹೇಳ್ತಾ ಇದ್ದೀರಿ? ಹೇಳಿದ್ರಾಕಿ ಪರಿಸ್ಥಿತಿ ಬಂದಿತ್ತು ನಮಗೆ. ನಾನು ಅಕ್ಕಿ ಕೊಟ್ಟಂತೆ ಹೇಳಿಲ್ಲ ಸರಿಯಾಗಿ. ನೀವು ಅಲ್ಲಿ ಜೋಡಣೆ ಸೋಲ್ಬೇಕಾಗಿತ್ತ, ನಾವು ಇಲ್ಲಿ ವೀರಪ್ಪ ಮೊಯ್ಲಿ ಅವರು ಸೋಲ್ಬೇಕಾಗಿತ್ತ. 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ತಲಾ 7 ಕೆಜಿ, ಒಬ್ಬರಿಗೆ 7 ಕೆಜಿ, 5 ಜನ ಇದ್ರೆ 35 ಕೆಜಿ, 10 ಜನ ಇದ್ರೆ 70 ಕೆಜಿ ಫ್ರೀಯಾಗಿ. ಯಾವಾಗಲೂ JDS ನವರು ಕೊಟ್ಟಿದ್ರ? ಯಾವಾಗಲೂ BJP ಅವರು ಕೊಟ್ಟಿದ್ರ? 7 ಕೆಜಿ ಅಕ್ಕಿ ಫ್ರೀಯಾಗಿ 1,23,00,000 ಕುಟುಂಬಗಳಿಗೆ, 1,23,00,000 ಕುಟುಂಬಗಳಿಗೆ, 4.5 ಕೋಟಿ ಜನರಿಗೆ ಫ್ರೀಯಾಗಿ ನೀಡಿಕೊಂಡಂಥದ್ದು ಕಾಂಗ್ರೆಸ್. ಎಷ್ಟು ಜನ ನೋಡೋಣ ನಿಮಗೆ?
ಹೇಳಿದ್ರ ಯಾರ್ಯಾರು ಹೋಗಿ ಹೇಳಿದ್ರೆ ನಾವು ಸೋತನೇ ಇಲ್ಲ. ಸರಿಯಾಗಿ ಹೇಳಿದ್ರೆ ಮನಮನಿಗೆ ಹೇಳಿದ್ರೆ ನಾವು ಸೋಲ್ತಕ್ಕಂಥ ಪರಿಸ್ಥಿತಿನೇ ಬಂದಿರಲಿಲ್ಲ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಸೂಭಾಗ್ಯ, ಶಾದಿ ಭಾಗ್ಯ, ಸಾಲ ಮನ್ನಾ ಮಾಡದ್ದು, ಇಂದಿರಾ ಕ್ಯಾಂಟೀನ್, ವಸತಿ ಭಾಗ್ಯ, SC STಗೆ ಗೊತ್ತ ನಿಮಗೆ ಮೊದಲನೇ ಬಾರಿಗೆ 2013ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ನಲ್ಲಿ ಮತ್ತು ಟ್ರೈಬಲ್ ಸಬ್ ಪ್ಲಾನ್ ನಲ್ಲಿ ಹಣ ಖರ್ಚಾಗಬೇಕು ಅಂತೇಳಿ ಜನಸಂಖ್ಯೆಗೆ ಅನುಗುಣವಾಗಿ ಕಾನೂನು ಮಾಡಿ ಅದು ಲ್ಯಾಪ್ಸ್ ಆಗಬಾರದು. ಒಂದು ವೇಳೆ ಲ್ಯಾಪ್ಸ್ ಆದರೆ ಅದು ಕ್ಯಾರಿ ಫಾರ್ವರ್ಡ್ ಆಗಬೇಕು ಅಂತೇಳಿ ಕಾನೂನು ಮಾಡೋದು ಕರ್ನಾಟಕದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ. ಇವತ್ತೆಲ್ಲ ಹಳ್ಳಿಗಳಲ್ಲಿ ಕಾಂಕ್ರೀಟ್ ಬಂದಿದ್ರೆ ಅದರಿಂದ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಹುಡುಕಿ ಮಾಡಿದ್ದೀವಿ. ನಾನು ಕೊನೆ ಬಜೆಟ್ ಮಂಡಿಸಿದ್ನಲ್ಲ 2018-19 30,150 ಕೋಟಿ ರೂಪಾಯಿ SCP TSP ಎಷ್ಟಿತ್ತು? ಕೋಟಿ ನಾನು ಮಂಡಿಸಿದಾಗ 2,02,000 ಕೋಟಿ 2,02,000 ಕೋಟಿಗೆ 30,150 ಕೋಟಿ ರೂಪಾಯಿ SCP TSP. ಈಗ 2,46,000 ಕೋಟಿಗೆ 25,600 ಕೋಟಿ. ನನ್ನ ಪ್ರಕಾರ SCP TSP 40,000 ಕೋಟಿ ರೂಪಾಯಿ ಹಾಕಬೇಕಾಗಿದೆ. ಇದರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ 40,000 ನಮ್ಮ ಪಕ್ಷದ ಅಧಿಕಾರದಲ್ಲಿ ಇಲ್ಲಿದ್ರೆ ಈ ವರ್ಷ 40,000 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಹಣ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು SCP TSP ಹಣ ಜಾಸ್ತಿ ಆಗಬೇಕಾಗ್ತದೆ. ಅದರಂತ ಬಿಜೆಪಿ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬಗ್ಗೆ ಕಾಳಜಿ ಇಲ್ಲ. ನಾನು ಭಾಗ್ಯಜ್ಯೋತಿ ಬಿಲ್ ಅಷ್ಟೇ ಅಲ್ಲ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಯುವರಾಜ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅಲ್ಲಿದ್ದಂತೆ ಎಲ್ಲ ಸಾಲನ್ನು ಕೂಡ ಮನ್ನಾ ಮಾಡಿಬಿಟ್ಟಿದೆ. ಯಾರು ₹1 ಕೊಡಬೇಕಾಗಿರಲಿಲ್ಲ, ಎಲ್ಲ ಸಾಲ ಮನ್ನಾ. ಈಗೇನ್ ಮಾಡಿದ್ದಾರೆ? ನೋಟಿಸ್ ಕೊಡ್ತಾರೆ. ಬಿಜೆಪಿ. ನಾನು ಹಣಕಾಸು ಮಂತ್ರಿ, ಮೊಯ್ಲಿಯವರು ಹಣಕಾಸು ಮಂತ್ರಿ ಆಗಿದ್ದರು. 13 ಬಜೆಟ್ಗಳನ್ನು ಮಂಡಿಸಿದ್ದೀನಿ. 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇದ್ದಾಗ ಒಂದೇ ಒಂದಿನ ರೆವಿನ್ಯೂ ಡಿಫಿಸಿಟ್ ಹೋಗಿರಲಿಲ್ಲ. ಒಂದೇ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಂತ ಮಾಡ್ಕೊಂಡಿದ್ದೀವಿ ನಾವು. ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ರಲ್ಲಿ ಆಯಿತು. ಅದರ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಇಂಪಾರ್ಟೆಂಟ್ ಆಗಿ 3 ಪ್ಯಾರಾಮೀಟರ್ಸ್ ಇದ್ದಾವೆ. ಒಂದು, ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇದೆ. ರೆವಿನ್ಯೂ ಸರ್ಪ್ಲಸ್ ಇರಬೇಕು.
ಇನ್ನೊಂದು ನಮ್ಮ ಸಾಲ GDP-ಯ 25% ಹೋಗಿದೆ. ನಮ್ಮ ಸರ್ಕಾರ ಇರೋವರೆಗೂ ಕೂಡ ಈ ಪ್ಯಾರಾಮೀಟರ್ಸ್ ಅನ್ನು ಉಲ್ಲಂಘನೆ ಮಾಡಿರಲಿಲ್ಲ. ನಾನು 5 ವರ್ಷದಲ್ಲಿ ನಮ್ಮ ಸರ್ಕಾರ ಮಾಡಿದಂತ ಸಾಲ 1,16,000 ಕೋಟಿ. ನಾನು ಅಧಿಕಾರ ಬಿಟ್ಟಾಗ ಈ ರಾಜ್ಯದ ಮೇಲಿದ್ದಂತ ಸಾಲ 2,42,000 ಕೋಟಿ. ಇವತ್ತೆಷ್ಟು ಸಾಲ ಇದೆ ಗೊತ್ತಾ ನಿಮಗೆ ರಾಜ್ಯದ ಮೇಲೆ? 4,57,000 ಕೋಟಿ. 3 ವರ್ಷ ಆಯ್ತು. 3 ವರ್ಷಕ್ಕೆ ಡಬಲ್ ಆಗೋಯ್ತು. ಇರ್ಬೇಕಿದ್ರೆ ಬಿಜೆಪಿ ಅವರು ರಾಜ್ಯ ಉಳಿತದಂದ್ರೆ, ದೇಶ ಉಳಿತದಂದ್ರೆ ಇದು ಇವತ್ತು ನಾವು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ನಾವು ಅಧಿಕಾರ ಬರಬೇಕು ಅನ್ನೋದು ಮುಖ್ಯ ಅಲ್ಲ. ರಾಜ್ಯ ಉಳಿದ್ರೆ, ದೇಶ ಉಳಿದ್ರೆ ನಾವು ಉಳಿತೀವಿ. ದೇಶನೇ ಉಳಿದೇ ಹೋದರೆ, ರಾಜ್ಯವೇ ಉಳಿದೇ ಹೋದರೆ ನಾವೆಲ್ಲರೂ ಉಳಿತೀವಿ. ಮಾತಾಡಿದ್ರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ಬಾಂಡ್ ತಗೊಂಡಿದ್ರಿ. ನಾವು ಬಾಂಡ್ ತಗೊಂಡಿದ್ರೆ ನಿಜ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏನು ಮೊದಲೇನಲ್ಲ, ವಾಜಪೇಯಿ ಅವರ ಕಾಲದಲ್ಲಿ ಕೂಡ ತಗೊಂಡಿದ್ರು. ಬಂದು ಶುದ್ಧ ಮಾಡಿದ್ರು. ಆಯ್ತು, 1,40,000 ಕೋಟಿಗೆ ಬಾಂಡ್ ತಗೊಂಡಿದ್ರು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಡೀಸೆಲ್ ಮೇಲೆ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು? ₹3.45. ಈಗ ಎಷ್ಟಿದೆ? ₹31.84. ಪೆಟ್ರೋಲ್ ಮೇಲೆ ₹9.20 ಇತ್ತು. ಇವತ್ತೆಷ್ಟಿದೆ? ₹32.98. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರಲ್ಗೆ $120 ರಿಂದ $125. ಇವಾಗ ಎಷ್ಟಿದೆ? ಈ ತಿಂಗಳಲ್ಲಿ $69-70. ಹಿಂಗೆ 15, 16, 17ರಲ್ಲಿ $44, $47, $57, $49. ಒಂದ್ ಕಡೆ ಕ್ರೂಡ್ ಆಯಿಲ್ ಬೆಲೆನೂ ಕಡಿಮೆ ಆಗಿದೆ, ಇನ್ನೊಂದು ಕಡೆ ಎಕ್ಸೈಸ್ ಡ್ಯೂಟಿನೂ ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತದೆ. ಮಾನ ಮರ್ಯಾದೆ ಇದೆಯಲ್ಲ ಇವರಿಗೆ? ಸುಳ್ಳು ಹೇಳ್ತಾರೆ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬರೀ ಎಕ್ಸೈಸ್ ಡ್ಯೂಟಿ ಒಂದರಲ್ಲೇ ಈ 7 ವರ್ಷದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ, ಗ್ಯಾಸ್ ಮೇಲೆ ಕಲೆಕ್ಟ್ ಆಗಿರ್ತಕ್ಕಂಥ ಹಣ 23 ಲಕ್ಷ ಕೋಟಿ. ಎಷ್ಟು? ಬರೀ ಕರ್ನಾಟಕ ಒಂದರಿಂದಲೇ 1,20,000 ಕೋಟಿ. ದೇಶ ಉಳಿತದಂದ್ರೆ ಬರೀ 20-21 ಕಳೆದ ವರ್ಷ ಒಟ್ಟು ಶೇಖರಣೆ ಆಗಿರ್ತಕ್ಕಂಥದ್ದು 3,35,000 ಕೋಟಿ. ಬಾಂಡ್ ತಗೊಂಡಿದ್ರು. ಆ ಬಾಂಡ್ ಫೀಸಕ್ಕೋಸ್ಕರ ಹೆಚ್ಚು ಮಾಡಿದ್ದೀವಿ. ಸುಳ್ಳು ಹೇಳ್ತಾರಲ್ಲ ಇವ್ರ ಮನೆ ಹಾಳಾಗ. ಒಂದು ವರ್ಷ ಬರ್ತಕ್ಕಂಥ ಎಕ್ಸೈಸ್ ಡ್ಯೂಟಿನಲ್ಲಿ ತೀರಿಸ್ಕೋಬೋದಾಗಿಲ್ಲ. ಜನಗಳನ್ನ ದಾರಿ ತರಿಸೋದು. ಈ ಸರ್ಕಾರ ಬಂದಿದೆಯಲ್ಲ, ಇಲ್ಲಿ ದೇವನಹಳ್ಳಿಯಲ್ಲಿ ಇದ್ದಾರ ನಮ್ಮ ಅವ್ರು ಕೇಳಿ, ಎಲ್ಲ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮೆಂಬರ್ಗಳೆಲ್ಲ ಇರ್ಬೋದು, ಗ್ರಾಮ ಪಂಚಾಯತ್ 3 ವರ್ಷದಿಂದ ಒಂದು ಮನೆ ಕೊಟ್ಟಿದ್ದಾರೆ ಈ ಸರ್ಕಾರ. ಹೊಸದಾಗಿ ಒಂದೇ ಒಂದು ಮನೆ ಯಾರು ಕೊಟ್ಟಿದ್ರೆ ಹೇಳಿ ನೋಡೋಣ. ಕೈಯಲ್ಲಿ ಒಂದು ಮನೆ ಕೊಡಕ್ಕಾಗಿಲ್ಲ. ನಾನೆಲ್ಲಿ ಒಂದು ಮನೆ ಕೊಡ್ಸಕ್ಕಾಗಿಲ್ಲ. ನಾನು ಮುಖ್ಯಮಂತ್ರಿ ಆಗಿರುವಾಗ 5 ವರ್ಷದಲ್ಲಿ 15 ಲಕ್ಷ ಮನೆಗಳನ್ನು ಕಟ್ಟಿಸಿದ್ದವು. ವರ್ಷಕ್ಕೆ
ಕುತ್ಕೋ. ನಡೆ ಕುಡ್ದಿದ್ದೆ ಇಷ್ಟೊತ್ತಿಗೆ. ರೆಹಮಾನ್ ಖಾನ್ ಅವರು ಅಲ್ಪಸಂಖ್ಯಾತರು 400 ರೂಪಾಯಿ ಇತ್ತು. ನಾನು ಅದನ್ನ 3,000 ಕೋಟಿ ರೂಪಾಯಿ ತಗೊಂಡೆ. ಈಗ 800 ಕೋಟಿ ರೂಪಾಯಿ. 800 ಕೋಟಿ ಶಾದಿ ಭಾಗ್ಯ ನಿಲ್ಲಿಸ್ಬಿಟ್ರು. ಶಾದಿ ಮಾಡಲು ನಾನು ಅಲ್ಪಸಂಖ್ಯಾತರ ಬೀದಿಗಳಲ್ಲಿ ಕಾಂಕ್ರೀಟ್ ರೋಡ್ ಮಾಡಬೇಕು ಅಂತೇಳಿ 800 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ ಸಲ 1 ರೂಪಾಯಿ ಕೊಟ್ಟಿಲ್ಲ. ನೀವು 4 ಕೊಟ್ಟಿದ್ರು. ಈಗ ಜೀರೋ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಡಿಫರೆನ್ಸ್ಗಳನ್ನ ಮರೆತುಬಿಡಿ. ಯಾರಿಗೂ ಟಿಕೆಟ್ ಕೊಟ್ಟರೆ ಅವನ ವಿರುದ್ಧ ಮಾಡೋದು ನಮ್ಗೆ ಮುಖ್ಯ ಆಗಲಿಲ್ಲ, ಅವನು ಸೋಲ್ಸೋದು. ಬಿಜೆಪಿ ಮತ್ತೆ JDS ಬಂದಿರೋದ್ರ ಏನ್ ಲಾಭ ಹೇಳಿ ನಮಗೆ? ವಾಟ್ ಇಸ್ ದಿ ಬೆನಿಫಿಟ್ ದಟ್ ಯು ಹ್ಯಾವ್ ಗಾಟ್? ವಾಟ್ ಬೆನಿಫಿಟ್ ಯು ಹ್ಯಾವ್ ಗಾಟ್? ನಮ್ಮ ಸರ್ಕಾರ ಇದ್ದಿದ್ರೆ ಇವತ್ತು ರಾಜ್ಯ ಮತ್ತೆ ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಈಗ ಬಂದು 10 ವರ್ಷ ಇಳಿದುಕೊಳ್ಳಿ. ಇದಕ್ಕೆ ನಾವು ಪಾಲ್ದಾರ ಆಗ್ಬೇಕಾ? ಇದಕ್ಕೆ ಪಾಲ್ದಾರ ಆಗ್ಬೇಕೆಂದ್ರೆ ಹೇಳಿ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಎಲ್ರಿಗೂ ಟಿಕೆಟ್ ಕೊಡಕ್ಕಾಗಲ್ಲ, ಕೇಳಿದವ್ರಿಗೆಲ್ಲ ಟಿಕೆಟ್ ಕೊಡಕ್ಕಾಗಲ್ಲ. ಯಾರಿಗೋ ಒಬ್ಬರು ಕೊಟ್ಟಿರ್ತೀವಿ. ದಯಮಾಡಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೊಟ್ಟಂತ ಅಭ್ಯರ್ಥಿಯಿಂದ ಗೆಲ್ಲಿಸಿದ್ರೆ ಅವ್ರು ಗೆಲ್ಲದಲ್ಲ, ಕ್ಯಾಂಡಿಡೇಟ್ ಗೆಲ್ಲದಲ್ಲ, ಈ ರಾಜ್ಯ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಸಂವಿಧಾನ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ. ಅದನ್ನು ಮಾಡಬೇಕು. ಮಾಡ್ತೀರಲ್ವಾ? ಅವರಿಗೆ ಬಿಜೆಪಿ ಅವರಿಗೆ ಎಷ್ಟು ರೂಢಿ ಹೊಡ್ಕೊಂಡು ಹೋದ್ರು ಸಾಕು, ಅಷ್ಟು ರೂಢಿ ಹೊಡೆಯೋಣ. ಬರೀ ಲೂಟಿ. ಯಡಿಯೂರಪ್ಪ ಮಗ ಲೂಟಿ. ಈಗ ಯಾರ ಬಸವರಾಜ ಬೊಮ್ಮಾಯಿ ಬಂದಿದ್ದಾರೆ. ಈಗ ಇವನು ನಾವು ನೋಡಿದ್ದೀವಿ. ಯಡಿಯೂರಪ್ಪ ಇವರು ಮುಖ್ಯಮಂತ್ರಿ ಮಾಡಿಸಿರೋದು. ಯಡಿಯೂರಪ್ಪ ಅಪ್ಲಿಕೇಶನ್ ಅಲ್ಲಿ ಇರ್ಬೇಕಲ್ಲ, ವಿಜಯದ ಮಾತೆ ಕೇಳಬೇಕಲ್ಲ. ಇವನಿಂದೇ ನಿರೀಕ್ಷೆ ಮಾಡಕ್ಕಾಗಲ್ಲ ಬದಲಾವಣೆ ಆಗುತ್ತಾ? ಕೊರೋನಾ ರೋಗ ಬಂತು, 4 ಲಕ್ಷ ಜನ ಸತ್ತೋದ್ರು. 3.5 4 ಲಕ್ಷ ಜನ ಸತ್ತೋದ್ರು. ಆದ್ರೆ ಸುಳ್ಳು ಹೇಳ್ಬಿಟ್ಟು ಬರೀ 37,603 ಜನ ಸತ್ತರು ಅಂತ. 1 ಲಕ್ಷ ಪರಿಹಾರ ಕೊಡ್ತೀವಿ ಅಂತಂದ್ರೆ ಯಡಿಯೂರಪ್ಪ ಇದ್ದಾಗ ಇವತ್ತವರೆಗೂ 1 ಪೈಸೆ ಕೊಡ್ಲಿಲ್ಲ. ಇವ್ರ ತಪ್ಪಿನಿಂದ ಸತ್ತದು ಜನ. ಆಕ್ಸಿಜನ್ ಕೊಡ್ಲಿಲ್ಲ, ಬೆಡ್ ಕೊಡ್ಲಿಲ್ಲ, ಇವರು ಇದನ್ನ ಆಕ್ಸಿಜನ್ ಬೆಡ್ ಕೊಡ್ಲಿಲ್ಲ, ICU ಕೊಡ್ಲಿಲ್ಲ, ICU ಬೆಡ್ ಕೊಡ್ಲಿಲ್ಲ, ವೆಂಟಿಲೇಟರ್ ಕೊಡ್ಲಿಲ್ಲ, ಆಂಬುಲೆನ್ಸ್ ಕೊಡ್ಲಿಲ್ಲ, ರೆಮ್ಡಿಸಿವಿರ್ ಔಷಧಿ ಕೊಡ್ಲಿಲ್ಲ. ಇವ್ರ ತಪ್ಪುಗಳಿಂದ 4 ಲಕ್ಷ ಜನ ದೇಶದಲ್ಲಿ 50 ಲಕ್ಷ ಜನ ಸತ್ತಿದ್ದಾರೆ. ಇದು ಕೊಲೆಯಲ್ವಾ? ನಿಮಗೆ ಚಾಮರಾಜನಗರದಲ್ಲಿ 36 ಜನ ಆಕ್ಸಿಡೆಂಟ್ ಇದೆ ಸತ್ತು. ವೇಣುಗೋಪಾಲ್ ಗೌಡ ರಿಟೈರ್ಡ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿದ್ರು. ಅವ್ರು ಹೋಗಿ 36 ಜನ ಆಕ್ಸಿಡೆಂಟ್ ಇದೆ ಸತ್ತದು ಸತ್ಯ ಅಂತೇಳಿ ಹೊಡೆದಿದ್ರು. ಇದೇ ನಿಮ್ಮ ಚಿಕ್ಕಬಳ್ಳಾಪುರದ ಮಂತ್ರಿ ಆಗಿದಾರಲ್ಲ ಯಾರು, ಸುಧಾಕರ, 2ರಿಂದ 3ನೇ ತಾರೀಕು ಆಗಿದ್ದಾರೆ. 3ನೇ ತಾರೀಕು ಹೋಗಿದ್ದಾರೆ. ಗಿರಾಕಿಯಲ್ಲಿ ಹೋಗ್ಬಿಟ್ಟು ಸುಳ್ಳು ಹೇಳ್ಬಿಡ್ತಾರೆ. 36 ಜನ ಸತ್ತಿದ್ದಾರೆ. ಮಾರಾಮರಿ ಆಗಿದ್ರೆ ನಾನೇ ಬರೀ 3 ಜನ ಸತ್ತದು. 3ನೇ ತಾರೀಕು ಸ್ಟೇಟ್ಮೆಂಟ್. 12ನೇ ತಾರೀಕು ವೇಣುಗೋಪಾಲ್ ಗೌಡ, ಜಸ್ಟಿಸ್ ವೇಣುಗೋಪಾಲ್ ಗೌಡ ವರದಿ ಕೊಟ್ಟಿದೆ. 36 ಜನ
ಆಕ್ಸಿಜನ್ ಕೊರತೆಯಿಂದ ಯಾರೂ ಸತ್ತಿಲ್ಲ. ಆಗ ಚಾಮರಾಜನಗರದಲ್ಲಿ 30 ಜನ ಸತ್ತ ಸುಳ್ಳ, ವರದಿ ಕೊಟ್ಟಿರೋದು ಸುಳ್ಳ. ಎಂತಹ ಸುಳ್ಳುಗಾರರು, ಮೋಸಗಾರರು ಇವರು. ನಾನು ಅಲ್ಲಿಂದ ಜಾಸ್ತಿ ಮಾತಾಡೋಕೆ ಹೋದರೆ SR ಪಾಟೀಲ್ ಅವರು ಬಂದಿದ್ದಾರೆ, ಅವರು ಭಾಷಣ ಮಾಡಬೇಕು. ಸಮಾರೋಪ ಭಾಷಣ ಅವರು SR ಪಾಟೀಲ್. ಈ ಅಧಿಕಾರಿಗಳಿದ್ದಾವಲ್ಲ, ಟ್ರಾನ್ಸ್ಫರ್ ಹೆಂಗೆ ಗೊತ್ತಾ, ಇಲ್ಲಿ ಎಲ್ಲ ಗಿರಾಕಿಗಳು ಮಂತ್ರಿಗಳಿದ್ದಾರಲ್ಲ, ದುಡ್ಡಿಲ್ಲೇ ಯಾವ ಟ್ರಾನ್ಸ್ಫರ್ ಮಾಡಲ್ಲ. ನಾನು ಯಾವಾಗಲೂ ನೋಡಿರಲಿಲ್ಲ. IAS IPS ಅಧಿಕಾರಿಗಳು 8 ಕೋಟಿ 10 ಕೋಟಿ 12 ಕೋಟಿ ಕೊಟ್ಬಿಟ್ಟು ಪೋಸ್ಟಿಂಗ್ ತಗೋತಾರೆ. IAS IPS ಇದು ಯಾವಾಗಲೂ ತಗೊಂಡಿದ್ರ? ಈ ಡ್ಯೂಟಿ ಹೊಡೆಯೋರು ಬೇಕಾ? ನರೇಂದ್ರ ಮೋದಿ ಅವರು ಸರ್ಕಾರ 6 ಲಕ್ಷ ಕೋಟಿ, ಎಷ್ಟು, ದೇಶದ ರಸ್ತೆಗಳು, ವಿಮಾನ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು, ರೈಲ್ವೆ ಲೈನ್ಗಳು ಇವೆಲ್ಲೂ ಕೂಡ ಖಾಸಗಿಯವರು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಏರ್ಪೋರ್ಟ್, ದೇವನಹಳ್ಳಿ ಏರ್ಪೋರ್ಟ್ ಸೇರಿ. ನಿಮ್ಗೆ ಗೊತ್ತಾ, ಇವ್ರ ಕಾಲದಲ್ಲಿ ಈ ಕಾರ್ಪೊರೇಟ್ ಮಾಡಿಗಳಿಗೆ ದುಡ್ಡು ಎಷ್ಟು, ಆಸ್ತಿ ಎಷ್ಟಾಗಿದೆ ಗೊತ್ತಾ ನಿಮಗೆ? 12 ಲಕ್ಷ ಕೋಟಿ ರೂಪಾಯಿ. ಅಂಬಾನಿ ಅದಾನಿ ಈ ದೇಶ ಉಳಿದ್ರೆ ದೇಶ ಮಾರಾಟ ಮಾಡ್ತಾರೆ. ಅದರಿಂದ ದೇಶ ಉಳಿಸ್ಬೇಕ ಬೇಡ? ದೇಶ ಸ್ವಾತಂತ್ರ್ಯ ತಂದುಕೊಟ್ರವ್ರು ಯಾರು? ದೇಶ ಉಳಿಸ್ಬೇಕಾದವ್ರು ಯಾರು? ಕಾಂಗ್ರೆಸ್. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ತಮ್ಮ ಅದ್ಭುತವಾದ ಭಾಷಣ ಶೈಲಿಯಿಂದ ನಮ್ಮನ್ನೆಲ್ಲರನ್ನು ರಂಜಿಸ್ತಾ, ಹಾಗೆ ಯಾವ ರೀತಿಯಾಗಿ ಬಿಜೆಪಿ ಸರ್ಕಾರ ಜನರಿಗೆ ಮೋಸ ಮಾಡ್ತಾ ಇದೆ ಅನ್ನುವ ವಿಚಾರಗಳನ್ನು ಅತ್ಯಂತ ಉತ್ತಮವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರಿಗೂ ತಿಳಿಪಡಿಸಿದ್ದಾರೆ. ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ಈ ಕಾರ್ಯಕ್ರಮದ ಬಹಳ ಮುಖ್ಯ ಘಟ್ಟ ಇರೋದು ಇವಾಗಲೇ. ಈಗ ಗಾಂಧಿ ನಡಿಗೆಯ ಪ್ರವರ್ತಕರಾದಂಥ ಮೋಹನ್ ಚಂದ್ರ ಸರ್ ಅವರು ಮತ್ತು ಅವರ ತಂಡದವರು, ಆಸಿಫ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಇಡೀ ಕಾರ್ಯಕ್ರಮ ಗಾಂಧಿ ನಡಿಗೆಯ ಕನಸು ಏನು, ಈ ಕಾನ್ಸೆಪ್ಟ್ ಏನು ಅನ್ನೋದನ್ನ ಅವರು ನಿಮ್ಮ ಮುಂದೆ ವಿವರಿಸ್ತಾರೆ. ಸಂಶೋಧನೆಯವರು ಈಗ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯರೇ, ನಿಮಗೆಲ್ಲ ಸಂಜೆಯ ನಮಸ್ಕಾರಗಳು. ಇಂದು ಪೂಜ್ಯ ಗಾಂಧೀಜಿಯವರ ಬಗೆಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅವರ ಆಶಯಗಳು, ಅವರ ತ್ಯಾಗ ಬಲಿದಾನದ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಅಂಶಗಳು ನಮಗೆಲ್ಲ ಗೊತ್ತಿದ್ದೇವೆ ಆಗಿದೆ. ಇವತ್ತು ನಾವು ಗಾಂಧೀಜಿಯವರನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವಂತಹ ಸಂದರ್ಭ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಸಂದರ್ಭ, ಇವತ್ತಿನ ರಾಜಕೀಯ ವಾತಾವರಣ ಇವೆಲ್ಲವೂ ಕೂಡ ಕಬ್ಬೆದ್ದು ನಾರುವ ಸ್ಥಿತಿಗೆ ಹೋಗಿದೆ. ಹಾಗಾಗಿ ಗಾಂಧೀಜಿ ನಮಗೆ ಇಂದು ಹೆಚ್ಚು ಪ್ರಸ್ತುತ ಆಗ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಗಾಂಧಿ ನಡಿಗೆ ಕಾರ್ಯಕ್ರಮ ನಮಗೆಲ್ಲರಿಗೂ ಕೂಡ ಒಂದು ಚೈತನ್ಯವನ್ನು ಕೊಡುವಂತಹ ಕಾರ್ಯಕ್ರಮ ಆಗಿದೆ. ಇದರ ಪರಿಕಲ್ಪನೆ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿ ಅವರದ್ದು. ನಾವು ಕಾಂಗ್ರೆಸ್ ಕಾರ್ಯಕರ್ತರು, ನಾವು ಇತರ ಪಕ್ಷಗಳವರ ಹಾಗೆ ಬೇರೆ ಬೇರೆ ವಿಧಾನಗಳನ್ನು ಬಳಸಿ ಗೆಲ್ಲುವಂತಹ ರೀತಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ. ಗಾಂಧೀಜಿ ನಮ್ಮ ಆದರ್ಶ, ಗಾಂಧೀಜಿಯವರ ಆಶಯಗಳೇ ನಮ್ಮ ಗುರಿ. ಸತ್ಯ, ಅಹಿಂಸೆ, ತ್ಯಾಗ ಇವುಗಳ ಮೂಲಕವೇ ನಾವು ಗುರಿಯನ್ನು ಮುಟ್ಟಬೇಕು ಅನ್ನುವಂತಹ ಆ ಒಂದು ಪರಿಕಲ್ಪನೆಯಲ್ಲಿ ಈ ಗಾಂಧಿ ಮಾರ್ಗ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ.
ಸುಮಾರು 10 ವರ್ಷಗಳ ಹಿಂದೆ ಇದನ್ನು ಆರಂಭ ಮಾಡಿದ್ವಿ. ಇದರ ಆಶಯ ಇಷ್ಟೇ, ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಕೆಲಸ ಮಾಡಬೇಕು. ಪಕ್ಷಕ್ಕಾಗಿ ಕೆಲಸ ಮಾಡಬೇಕು ಅಂದರೆ ಹೇಗೆ? ಇಲ್ಲಿ ಇನ್ನೊಬ್ಬರನ್ನು ಹೊಡೆದು ಹಂಗಿಸಿ ಇನ್ನೊಂದು ಮಾಡಿ ನಾವು ಪಕ್ಷವನ್ನು ಕಟ್ಟಬೇಕಾಗಿಲ್ಲ. ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಮುಂದಿಟ್ಟುಕೊಂಡೇ ಜನರ ಮನಸ್ಸನ್ನು ಗೆಲ್ಲಲಿಕ್ಕೆ ನಮಗೆ ಸಾಧ್ಯ ಆಗುತ್ತಾ? ಆಗಬೇಕು. ನಾವೆಲ್ಲರೂ ಕನಸುಗಳನ್ನು ಕಾಣ್ತೀವಿ. ಕನಸುಗಳನ್ನು ನನಸು ಮಾಡುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಬೆಳಿಬೇಕಾದರೆ ಅದಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು, ಯಾಕಂತ ಹೇಳಿದ್ರೆ ನಮ್ಮ ಇಡೀ ಪಕ್ಷದ ಸಂಘಟನೆ ನಿಂತಿರೋದು ಬೂತ್ ಮಟ್ಟದ ಕಾರ್ಯಕರ್ತರ ಮೇಲೆ. ಅವರೇ ನಮ್ಮ ಪಕ್ಷದ ಭದ್ರ ಬುನಾದಿ. ಅವರನ್ನು ನಾವು ಗಟ್ಟಿಯಾಗಿ ಬೆಳೆಸಿದರೆ ಪಕ್ಷ ಬೆಳೆದ ಹಾಗೆ. ಹಾಗಾಗಿ ಇವತ್ತು ತಳಮಟ್ಟದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಸಂಘಟಿಸಿ ಅವರಿಗೆ ಗಾಂಧೀಜಿಯವರ ಈ ಆದರ್ಶಗಳನ್ನ ಮತ್ತೆ ನೆನಪಿಸಿಕೊಂಡು ಅವರನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿ, ಒಳ್ಳೆಯ ನಾಯಕರನ್ನಾಗಿ ರೂಪಿಸಿ, ಅವರು ಈ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಇದರ ಬಹಳ ಮುಖ್ಯವಾದಂತಹ ಒಂದು ಪರಿಕಲ್ಪನೆ. ಸೊ ಈ ಒಂದು ಮಾರ್ಗ ಈಗ ನಮಗೆಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇದೆ. ಏನು? ಹೌದು, ಪಕ್ಷ ಕಟ್ಟಬೇಕು, ಪಕ್ಷ ಗಟ್ಟಿ ಆಗಬೇಕು, ನಾನು ಬೆಳಿಬೇಕು, ನನಗೂ ದೊಡ್ಡ ದೊಡ್ಡ ಸ್ಥಾನಗಳು ಸಿಗಬೇಕು ಅಂತ. ಆದರೆ ಹಾಗೆ ಕನಸುಗಳನ್ನು ಕಾಣೋದು ಸಹಜ, ಅದರಲ್ಲಿ ಏನು ತಪ್ಪಿಲ್ಲ. ಆದರೆ ಅದನ್ನು ಈಡೇರಿಸಬೇಕಾದ್ರೆ ನಾವೇನು ಮಾಡಬೇಕು? ಒಂದು ಚಿಕ್ಕ ಉದಾಹರಣೆ, ನಾವೆಲ್ಲ ಇಲ್ಲಿದ್ದೀವಿ, ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀವಿ. ಇಲ್ಲಿಂದ ನಾವು ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು? ನಾವು ಹೇಳಿ, ಏನ್ ಮಾಡಬೇಕು? ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ಕಾರ್ಗಳಿಗೆ ಹತ್ತಬೇಕು, ನಮ್ಮ ಬಸ್ಗೆ ಹತ್ತಬೇಕು, ಇತ್ಯಾದಿಗಳನ್ನು ಹೇಳ್ತಾರೆ. ಅಥವಾ ದೂರದ ಊರಿಗೆ ಹೋಗ್ಬೇಕಾದ್ರೆ ಟಿಕೆಟ್ ರಿಸರ್ವ್ ಮಾಡಬೇಕು, ಅದಕ್ಕೆ ಬೇಕಾದ ಪ್ಯಾಕ್ ಮಾಡಬೇಕು, ಬಟ್ಟೆ ಬರೆಗಳನ್ನ ಅಂತೆಲ್ಲ ಹೇಳ್ತೀವಿ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಏನು ಹೇಳಿದ್ರೆ, ಕೂತಲ್ಲಿಂದ ಏಳಬೇಕು. ನಾವು ಇಲ್ಲಿಂದ ಏಳದೆ ನಾವು ಮುಂದೆ ಹೆಜ್ಜೆಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಕೂತಲ್ಲೇ ಕೂತ್ಕೊಂಡು ಪಕ್ಷ ಕಟ್ಟಬೇಕು, ನಾನು ಬೆಳಿಬೇಕು, ನಾನು MLA ಆಗಬೇಕು ಅಂತ ಕನಸು ಕಾಣ್ತೀವಿ. ಕನಸು ಕಾಣೋದು ಮುಖ್ಯ ಅಲ್ಲ, ಆ ಕನಸನ್ನ ಈಡೇರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಮುಖ್ಯ. ಅದಕ್ಕೆ ಬೇಕಾದಂತಹ ಹೆಜ್ಜೆಗಳನ್ನು ನೀಡುವಂಥದ್ದು ಮುಖ್ಯ. ಆ ಹೆಜ್ಜೆಗಳೇ ಗಾಂಧಿ ನಡಿಗೆ. ಗಾಂಧೀಜಿಯವರ ಮಾರ್ಗದ ಆ ಒಂದು ಛಾಯೆಯಲ್ಲಿ ನಾವು ನಡಿಬೇಕು ಅನ್ನುವಂಥದ್ದು. ಈ ಒಂದು ಪರಿಕಲ್ಪನೆಯೊಂದಿಗೆ ಗಾಂಧಿ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವು ಬೂತ್ ಮಟ್ಟದ ಕಾರ್ಯಕರ್ತರನ್ನ ಕೇಂದ್ರೀಕೃತವಾಗಿ ಇಟ್ಕೊಳ್ತೀವಿ. ಅವರಿಗೆ ಈ ಎಲ್ಲ ಆಶಯಗಳ ಹಿನ್ನೆಲೆಯಲ್ಲಿ ಅವರು ಏನು ಮಾಡಬೇಕು, ಯಾವ ರೀತಿಯಲ್ಲಿ ಸಂಘಟಿಸಬೇಕು, ಹೇಗೆ ಮಾಡಬೇಕು ಅನ್ನುವಂತಹ ವಿವರಗಳನ್ನು ಕೊಡುವಂಥದ್ದು ಇದರ ಬಹಳ ಮುಖ್ಯವಾದ ಅಂಶ. ಇಲ್ಲಿ ಬಹಳ ಮುಖ್ಯವಾಗಿ ಗಮನದಲ್ಲಿಡಬೇಕಾಗಿದೆ ಏನು ಹೇಳಿದ್ರೆ, ಯಾವುದೇ ರೀತಿಯ ಅನ್ಯಾಯ ಅಥವಾ ಭ್ರಷ್ಟಾಚಾರ ಇತ್ಯಾದಿ ಯಾವುದಕ್ಕೂ ಅವಕಾಶ ಕೊಡದೆ ಜನರ ಮನಸ್ಸನ್ನ ಗೆಲ್ಲುವ ನಿಟ್ಟಿನಲ್ಲಿ ಜನರ